ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತಕ್ಕಂಥ ಆರೋಪ ಏನು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಪಾಟ್ ಮಹಜರ್ ನಡೀತಾ ಇದೆ. ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ರಹಸ್ಯ ಹೊರಬೀಳುತ್ತಾ ಅನಾಮಿಕನ ದೂರು ಆಧರಿಸಿ ತಲೆಬುರುಡೆ ರಹಸ್ಯ ಭೇದಿಸೋದಕ್ಕೆ ಫೀಲ್ಡ್ಗೆ ಇಳಿದಿದ್ದಾರೆ SIT ಅವರು. ತಲೆಬುರುಡೆಗಳನ್ನು ತೆಗೆಯೋದಕ್ಕೆ ಮುಂದಾಗಿದ್ದಾರೆ SIT ಟೀಮ್. ಬಟ್ ಇವತ್ತಲ್ಲ, ಅನಾಮಿಕನ ವಿಚಾರಣೆ ಬಳಿಕ ಈಗ SIT ತಂಡ ಪರಿಶೀಲನೆ ಮಾಡ್ತಾ ಇದೆ. ನೇತ್ರಾವತಿ ತಟದಲ್ಲಿ ಸ್ಥಳ ಮಹಜರ್ ಈಗ ನಡೀತಾ ಇದೆ. ಭದ್ರತೆ ಮಧ್ಯೆ ಸ್ಥಳ ಪರಿಶೀಲಿಸ್ತಾ ಇದೆ ತನಿಖಾ ತಂಡ. ಅಧಿಕಾರಿಗಳಿಗೆ ವಿವರಣೆಯನ್ನು ನೀಡ್ತಾ ಇದ್ದಾನೆ ಆ ಅನಾಮಿಕ ದೂರುದಾರ. ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ನೇತ್ರಾವತಿ ನದಿಯ ಸ್ನಾನಘಟ್ಟದ ಪಕ್ಕದಲ್ಲೇ ಇರತಕ್ಕಂಥ ಪ್ರದೇಶ. ಇತ್ತೀಚೆಗೆ ಈ ವ್ಯಕ್ತಿ ಬಂದು ಮತ್ತೆ ಆ ಹೂತಿಟ್ಟ ಜಾಗದಲ್ಲಿ ಆ ಬುರುಡೆ ಎತ್ಕೊಂಡು ಬಂದಿರೋದು. ಈತನ ಮಾತನ್ನು ನಂಬಬೇಕಲ್ಲ ಕೋರ್ಟ್. ಅದಕ್ಕೆ ಈಗ ಅದೇ ಜಾಗವನ್ನು ಮತ್ತೆ ತೋರಿಸ್ತಾ ಇದ್ದಾನೆ. ಇದೇ ಜಾಗದಲ್ಲಿ ನಾನು ಶವವನ್ನು ಹೂತಿದ್ದೆ. ಆತ ಹೇಳೋ ಪ್ರಕಾರ ನನ್ನ ಕೈಲಿ ನೂರಾರು ಶವಗಳ ವಿಲೇವಾರಿ ಮಾಡಿಸಿದ್ದಾರೆ, ಹೆದರಿಸಿ ಬೆದರಿಸಿ ನನ್ನಿಂದ ಕೆಲಸ ಮಾಡಿಸ್ಕೊಂಡಿದ್ದಾರೆ. ಈಗ ಒಂದು 8 ವರ್ಷದಿಂದ ನಾನು ಧರ್ಮಸ್ಥಳ ಬಿಟ್ಟು ಹೊಟ್ಟೋದೆ ಅಂತೆಲ್ಲ ಹೇಳಿದ್ದಾರೆ. ಇರ್ಬೋದು, ಇಲ್ಲದೇನೂ ಇರ್ಬೋದು. ಬಟ್ ಅದನ್ನು ಪ್ರೂವ್ ಮಾಡಬೇಕಾಗಿರೋದು SIT ಅವರು. ಅದಕ್ಕೆ ಹೇಳಿದ್ದು ನಾನು, ಒಂದೊಂದು ಶವ ಸಿಕ್ಕದಾಗಲೂ ಇಂಡಿವಿಜುವಲ್ ಆಗಿ ತನಿಖೆ ಆಗಬೇಕಾಗುತ್ತೆ. ಆ ಶವ ಯಾರದ್ದು, ಅದರ ವಾರಸುದಾರರಿದ್ದಾರಾ, ಅದು ಕೊಲೆ ಆಗಿದೆಯಾ, ನ್ಯಾಚುರಲ್ ಡೆತ್ತಾ, ಕೊಲೆ ಆಗಿದೆ ಅಂತಂದರೆ ಮಾಡಿದವ್ರು ಯಾರು, ಎಲ್ಲವನ್ನ ನೋಡಿ ಆಮೇಲೆ ತಪ್ಪಿತಸ್ಥರು ಯಾರು ಅಂತ ಕಂಡುಹಿಡಿಬೇಕಲ್ಲ. ನೂರಾರು ಶವ ಸಿಕ್ತು ಅಂದರೆ ನೂರಾರು ಇಂಡಿವಿಜುವಲ್ ತನಿಖೆಗಳೇ ಆಗಬೇಕಾಗುತ್ತೆ, ಜನರಲ್ ಆಗಿ ಮಾಡೋಕ್ಕಾಗಲ್ಲ. ಈ ನಡುವೆ ಕೆಲವೊಂದನ್ನು ಲೀಗಲ್ ಆಗಿ ಹೂತಾಕಿರಬಹುದು. ಆ ಥರ ಇದ್ದರೆ ಅಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಅದಕ್ಕೆ ಡಾಕ್ಯುಮೆಂಟ್ಸ್ ಇರುತ್ತೆ, ಅದು ಯಾರು ಏನು ಎತ್ತ ಅಂತಂದ್ಬಿಟ್ಟು. ಹಾಗಾಗಿ ಈಗ ಅನುಮಾನಗಳು ಮೂಡ್ತಾ ಇರ್ತಕ್ಕಂಥದ್ದು. ಅನುಮಾನಗಳಿಗೆ ಉತ್ತರವನ್ನು ಕೊಡಬೇಕಾದವರು SIT ಅವರು. ಹೂತಿಟ್ಟ ಸ್ಥಳಗಳ ಮಹಜರ್ ನಡೀತಾ ಇದೆ. ಅನಾಮಿಕ ದೂರುದಾರನ ಜೊತೆ ಪರಿಶೀಲನೆ ಆಗ್ತಾ ಇದೆ. ಹೂತಿಟ್ಟ ಜಾಗ ಅಗೆಯೋದಕ್ಕೆ ಮುಂದಾಗಿದ್ದಾರೆ SIT ಅಂತ ಈಗ ಬರ್ತಿರೋ ಮಾಹಿತಿ. ಹಾರೆ ಪಿಕಾಸಿ ಜೊತೆ ಬಂದಿದ್ದಾರೆ ಅಧಿಕಾರಿಗಳು. ಓಕೆ, ಇವತ್ತೇ ಅದನ್ನು ತೆಗಿತಾರಾ ಅಂತ? ಹಾಗಾದರೆ ಹಾರೆ ಪಿಕಾಸಿ ಎಲ್ಲ ತಂದಿದ್ದಾರೆ ಅಂತ, ಅದಕ್ಕೇನೇನು ಸಲಕರಣೆ ಬೇಕು ಮಣ್ಣು ಅಗಿಯೋದಕ್ಕೆ, ಅವರು ಅದನ್ನು ಆ ಕೆಲಸವನ್ನು ಮಾಡ್ತಾರೆ. ಈಗ ಎಲ್ಲ ತಯಾರಾಗೇ ಬಂದಿರ್ತಾರೆ. SIT ಚೀಫ್ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅದಕ್ಕೆ ತಕ್ಕಂತೆ ಅವ್ರು ತಯಾರಾಗಿ ಬರ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಂಡ. ಸುಕ್ಪಾಲ್, ಈಗ ಜಾಗವನ್ನು ಅಗದು ಅಸ್ಥಿಪಂಜರ ತೆಗೆಯುವ ಕೆಲಸ ಇವತ್ತಾಗುತ್ತಾ? ಅದ್ರ ಬಗ್ಗೆ ಏನಾದ್ರು ಕನ್ಫರ್ಮೇಷನ್ಸ್ ಇದೆಯಾ, ಅಥವಾ ಕೇವಲ ಮಣ್ಣು ಕಲೆಕ್ಟ್ ಮಾಡ್ತಾರಾ? ಈಗ ಸದ್ಯಕ್ಕೆ ಆ ಮಣ್ಣನ್ನು ಅಗಿಯಲಿಕ್ಕೆ ಬೇಕಾದಂತ ಸಲಕರಣೆಗಳನ್ನ ಅಧಿಕಾರಿಗಳು ಸಿಬ್ಬಂದಿಗಳು ತಂದಿರುವಂತದ್ದು. ಹಾಗಾಗಿ ಒಂದು ವೇಳೆ ಅಲ್ಲಿಯ ಮಣ್ಣನ್ನ ಸ್ಯಾಂಪಲ್ಗಾಗಿ ಕಳಿಸ್ಲಿಕ್ಕೆ ತೆಗೆಯುವಂತ ಸಾಧ್ಯತೆನೇ ಇದೆ. ಆತ ಯಾವ ಸ್ಥಳವನ್ನ ನಿಗದಿಯಾಗಿ ತೋರಿಸ್ತಾನೆ ಆ ಸ್ಥಳದ ಸ್ಯಾಂಪಲ್ ಮಣ್ಣನ್ನ ತೆಗೆಯುವಂತ ಕೆಲಸಕ್ಕೂ ಮುಂದಾಗ್ಬೋದು. ಅಥವಾ ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು, SIT ಅಧಿಕಾರಿಗಳು ಆತನ ಜೊತೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಒಂದು ವೇಳೆ ಆತನ ಹೇಳಿರುವಂತದ್ದು ಕನ್ಫರ್ಮ್ ಆದ್ರೆ ಇದೇ ಸ್ಥಳದಲ್ಲಿ ಅನ್ನುವಂಥದ್ದು ಇದ್ರೆ ಮೊದಲಿಗೆ ಅದರ ಮಣ್ಣನ್ನ ತೆಗೆದು FSL ಗೆ ಕಳಿಸುವಂತ ಸಾಧ್ಯತೆನೂ ಇದೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದಂತ ಸಲಕರಣೆಗಳನ್ನ ಹಾರೆ ಪಿಕಾಸ್ಗಳನ್ನ ತಂದಿರುವಂತದ್ದು. ಈಗ ಸದ್ಯ ಅಲ್ಲಿ ಗಿಡಗಂಟೆಗಳು ಬೆಳೆದಿರುವಂತ ಹಿನ್ನೆಲೆಯಲ್ಲಿ ಅದನ್ನ ತೆಗೆದು ಕ್ಲಿಯರ್ ಮಾಡುವಂತ ಕೆಲಸಗಳನ್ನ ಮಾಡಿದ್ದಾರೆ. ಮುಂದೆ ಆತ ಏನೆಲ್ಲ ತೋರಿಸ್ತಾ ಇದ್ದಾನೆ, ಯಾವ ಜಾಗವನ್ನು ತೋರಿಸ್ತಾನೆ, ಅದನ್ನ ಆ ನಿಗದಿತ ಜಾಗದಲ್ಲಿ ಅದನ್ನ ತೆಗೆಯುವಂತ ಕೆಲಸಗಳ ಆಗ್ತಾ ಇರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಆತ ಎಲ್ಲ ವಿವರಣೆಗಳನ್ನ ಹೇಳ್ತಾ ಇದ್ದಾನೆ, ಯಾವ ಸಂದರ್ಭದಲ್ಲಿ ಈ ಭಾಗದಲ್ಲಿ ಹಾಕಿದ್ದೇನೆ ಅನ್ನುವಂಥದ್ದು ಮತ್ತೆ ತೆಗೆದಿರುವಂತದ್ದನ್ನು ಹೇಳ್ಕೊಂಡಿದ್ದೇನೆ. ಹಾಗಾಗಿ ನಿಗದಿತ ಸ್ಥಳ ಇದೆ ಅನ್ನುವಂಥದ್ದು ಕನ್ಫರ್ಮೇಶನ್ ಆದ ನಂತರ ಅಲ್ಲಿನ ಮಣ್ಣನ್ನು ತೆಗೆಯುವಂತ ಸಾಧ್ಯತೆಗಳು ಇರುವಂತದ್ದು. ಈಗ ಅರಣ್ಯ ವ್ಯಾಪ್ತಿಗೆ ಬರೋ ಪ್ರದೇಶ ಅಂದ್ರೆ ಸುಕ್ಪಾಲ್, ಅಲ್ಲಿ ಬೆಳೆದಿರೋ ಗಿಡಗಂಟೆಗಳಾಗಿರ್ಬೋದು, ಒಂದು ಮರ ಇರಬಹುದು, ಒಂದು ಗಿಡ ಇರಬಹುದು, ತೆಗಿಬೇಕು ಅಂದ್ರೂ ಅರಣ್ಯ ಇಲಾಖೆಯವರ ಪರ್ಮಿಷನ್ ಬೇಕಾಗುತ್ತೆ. ಖಂಡಿತ, ಸ್ವತಃ ಅರಣ್ಯ ಅಧಿಕಾರಿಗಳೇ ಇಲ್ಲಿ ಅದರ ತಂಡದ ಜೊತೆ ಬಂದಿರುವಂತದ್ದು. ಸರ್ವೆ ಇಲಾಖೆ ಅಧಿಕಾರಿಗಳು, ಅರಣ್ಯ ಇಲಾಖೆ ಜೊತೆಗೆ ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಕರೆಸ್ಕೊಂಡಿರುವಂತದ್ದು. ಯಾಕಂತ ಹೇಳಿದ್ರೆ ಇದು ಆತ ಮೊದಲೇ ಹೇಳಿರುವಂತದ್ದು, ನಾನು ಅರಣ್ಯ ಪ್ರದೇಶದಲ್ಲೇ ಎಲ್ಲವನ್ನ ಹೂತಾಕಿದ್ದೇನೆ ಅನ್ನುವಂಥದ್ದು. ಈ ಒಂದು ಸ್ನಾನಘಟ್ಟದ ಪಕ್ಕದಲ್ಲಿರುವಂತದ್ದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಜಾಗ. ಹಾಗಾಗಿ ಅಲ್ಲಿಗೆ ಅರಣ್ಯ ಅಧಿಕಾರಿಗಳನ್ನು ಕರೆಸ್ಕೊಳ್ಳಲಾಗಿದೆ, ಸಿಬ್ಬಂದಿಗಳನ್ನು ಕರೆಸ್ಕೊಳ್ಳಲಾಗಿದೆ. ಅವರ ಮುಖಾಂತರ ಅವರ ಸಮಕ್ಷಮದಲ್ಲಿ ಎಲ್ಲ ಪ್ರಕ್ರಿಯೆಗಳನ್ನ ಮಾಡ್ಲಿಕ್ಕೆ SIT ಅಧಿಕಾರಿಗಳು ಮೊದಲೇ ಪ್ಲಾನ್ ಮಾಡಿಕೊಂಡು ತಯಾರಿ ಮಾಡಿಕೊಂಡು ಬಂದಿದ್ದಾರೆ. ಅವರು ಇದ್ದಂತ ಸಂದರ್ಭದಲ್ಲಿ ಎಲ್ಲ ಕೆಲಸಗಳನ್ನ ಮಾಡ್ಲಿಕ್ಕೂ ಈಗ ತಯಾರು ಮಾಡಿರುವಂತದ್ದು. ಅರವಿಂದ್, ಓಕೆ, ಸೊ ಇದಾದ ನಂತರದ ಪ್ರಕ್ರಿಯೆಗಳು ಹೇಗಿರುತ್ತೆ ಅಂತ ಇವತ್ತು ಈ ಸ್ಪಾಟ್ ಮಹಜರ್ ಮುಗಿದ ನಂತರ?
ಈಗಿರುವ ಮಾಹಿತಿಯ ಪ್ರಕಾರ ಆತನನ್ನ ವಿಚಾರಣೆಗಳ ಬೆಳಗಿನಿಂದ ವಿಚಾರಣೆ ಮಾಡಿದರೆ ಕೆಲವೊಂದು ಕಡತಗಳಿಗೆ ಆತನಲ್ಲಿ ಸಹಿಯನ್ನ ಮಾಡಿಸಿಕೊಂಡಿದ್ದಾರೆ. ಆ ಬಳಿಕ ನೇರವಾಗಿ ಬಿಗಿ ಭದ್ರತೆಯಲ್ಲಿ ಆತನನ್ನ ಈ ಒಂದು ಸ್ನಾನಘಟ್ಟದ ಸ್ಥಳಕ್ಕೆ, ಆತ ಹೇಳಿರುವಂತ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇವತ್ತು ಆ ಸ್ಥಳ ಮಹಾಜರ ಆದ ಬಳಿಕ ಆತನನ್ನ ಮತ್ತೆ ವಾಪಸ್ ಕಳಿಸುವಂತ ಸಾಧ್ಯತೆ ಇದೆ. ಆತನ ಜೊತೆ ಸದ್ಯಕ್ಕೆ ಆತನ ವಕೀಲರು ಇರುವಂತದ್ದು. ಹಾಗಾಗಿ ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರ SIT ಅಧಿಕಾರಿಗಳು ಎಲ್ಲ ವಿಚಾರಗಳನ್ನ ತಿಳ್ಕೊಂಡ ಬಳಿಕ ಆತನನ್ನ ಮತ್ತೆ ವಾಪಸ್ ಕಳಿಸುವಂತ ಸಾಧ್ಯತೆ ಇದೆ. ಮತ್ತೆ ಯಾವಾಗ ಬೇಕಾಗುತ್ತೆ ಆವಾಗ ಅವನನ್ನ ಮತ್ತೆ ಕರೆಸ್ಕೊಳ್ಳುವಂತ ಸಾಧ್ಯತೆನೇ ಇರುವಂತದ್ದು. ಈಗ ಈ ಒಂದು ಪ್ರಕ್ರಿಯೆಗಳಾದ ನಂತರ, ಮಣ್ಣನ್ನ ತೆಗೆದು ಕಳಿಸುವಂತ ಪ್ರಕ್ರಿಯೆಗಳಾದ ನಂತರ ಮುಂದಿನ ದಿನಗಳಲ್ಲಿ ಆತ ಬೇರೆ ಬೇರೆ ಕಡೆಗಳಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ಮತ್ತೆ ಅವನನ್ನ ಕರೆಸ್ಕೊಳ್ಬಹುದು. ಅದರ ಜೊತೆಗೆ ಬೇಕಾದಂತ ಸಂದರ್ಭದಲ್ಲಿ ಮತ್ತೆ ಆತನನ್ನ ಕರೆಸ್ಕೊಳ್ಬಹುದು. ಇವತ್ತು ಆತನನ್ನ ಮತ್ತೆ ಎಲ್ಲ ಪ್ರಕ್ರಿಯೆ ಮುಗಿದ ಬಳಿಕ ಆತನನ್ನ ಕಳಿಸುವಂತ ಸಾಧ್ಯತೆ ಇರುವಂತದ್ದು. ಅರವಿಂದ್, ಓಕೆ, ಬಟ್ ಆ ದೂರುದಾರ ಏನು SIT ವಶದಲ್ಲೇನಿಲ್ಲ ಅಲ್ಲ? ಇಲ್ಲ, ಖಂಡಿತ ಇಲ್ಲ. ಆತ ಮೊನ್ನೆಯಿಂದಲೂ ವಿಚಾರಣೆಗೆ ಕರೆದಾಗ ಆತ ಬರ್ತಾನೆ, ಮತ್ತೆ ವಾಪಸ್ ಹೋಗ್ತಾನೆ. ಆತನ ವಕೀಲರ ಜೊತೆನೆ ಬರ್ತಾ ಇರುವಂತದ್ದು. ಇವತ್ತು ಆತನನ್ನ ಬೆಳಿಗ್ಗೆ ಬರ್ಬೇಕು ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಆತ ವಾಪಸ್ ಬೆಳ್ತಂಗಡಿಯಲ್ಲಿರುವಂತ SIT ಕಚೇರಿಗೆ ಬಂದಿದ್ದಾನೆ. ಕಳೆದ 2 ದಿನಗಳು ಮಂಗಳೂರಿನಲ್ಲಿರುವಂತ SIT ಕಚೇರಿಗೆ ಆತ ಬಂದಿದ್ದಾನೆ. ವಕೀಲರ ಮುಖಾಂತರನೇ ಅವರ ಜೊತೆನೆ ಬಂದಿರುವಂತದ್ದು. ಸಂಪೂರ್ಣವಾಗಿ ಮುಸುಕುದಾರಿಯಾಗಿ ಬಂದಿರುವಂತದ್ದು. ಇವತ್ತು ಅದು ಮುಂದುವರೆದಿರುವಂತದ್ದು. ಯಾವುದೇ ರೀತಿಯಾಗಿ SIT ಅವರು ವಶಕ್ಕೆ ಪಡ್ಕೊಂಡಿಲ್ಲ. ಆದ್ರೆ ಒಂದು ಕಡೆ ಚರ್ಚೆ ಆಗ್ತಾ ಇದ್ದದ್ದು, ಆತ ತಲೆಬುರುಡೆಯನ್ನ ಕಾನೂನಿಗೆ ವಿರುದ್ಧವಾಗಿ ತೆಗೆದಿರುವಂತ ಕಾರಣಕ್ಕಾಗಿ ಏನಾದ್ರೂ ಆತನನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆನೇ ಇರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಆ ರೀತಿಯಾದಂತ ವಿಚಾರಗಳು ಯಾವುದಿಲ್ಲ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಖಪಾಲ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅದು ಕೂಡ ನಿಜ, ಅಫೆನ್ಸೇನೆ. ಈಗ ಆತ ತಲೆಬುರುಡೆಯನ್ನು ಯಾರ ಅಪ್ಪಣೆಯೂ ಇಲ್ಲದೇ ತೆಗೆದುಕೊಂಡು ಬಂದಿರೋದು ಒಂದು ಅಫೆನ್ಸ್ ಆಗುತ್ತೆ. ಬಟ್ ಅದು ನೋಡೋಣ, ಅದನ್ನು ಕೋರ್ಟ್ ಮತ್ತು ಪೊಲೀಸರು ಯಾವ ಥರ ಹ್ಯಾಂಡ್ಲ್ ಮಾಡ್ತಾರೆ ಅಂತ. ಬಟ್ ಸಾಕ್ಷಿ ಕೊಡಲೇಬೇಕಿತ್ತಲ್ಲ. ಇಲ್ಲ, ಆ ತಲೆಬುರುಡೆ ಆತ ಕೊಟ್ಟಿರಲಿಲ್ಲ ಅಂದಿದ್ರೆ ಆತನ ದೂರಿಗೆ ಅಷ್ಟೊಂದು ತೂಕ ಬರ್ತಿರಲಿಲ್ಲ. ಹಾಗಾಗಿ ನ್ಯಾಯಾಲಯಕ್ಕೂ ಆತನ ಮಾಹಿತಿ ನಿಜ ಅಂತ ಅನಿಸಿರಬಹುದು. ಹಾಗಾಗಿನೇ ನಿಮಗೆ 164 ಸ್ಟೇಟ್ಮೆಂಟ್ ಎಲ್ಲ ಆಗಿದ್ದು. ಈಗ ಸದ್ಯಕ್ಕಂತೂ ಮತ್ತೆ ಆ ಮಹಜರ್ ಮುಂದುವರಿತಾ ಇದೆ ಪ್ರಕ್ರಿಯೆಗಳು. ಇವತ್ತು ತುಂಬ ಹೊತ್ತೇನಿಲ್ಲ ಅಂತ ಅನಿಸುತ್ತೆ. ಜಾಗವನ್ನು ನೋಡಿಕೊಂಡು ಯಾವ ಜಾಗದಲ್ಲಿ ತಾನು ಆ ಬುರುಡೆಯನ್ನು ತೆಗೆದೆ ಅಂತ ಒಂದಷ್ಟು ಇನ್ಫಾರ್ಮೇಷನ್ಸ್ ಕೊಡ್ಬೋದು. ಯಾವ ಇಯರ್ನಲ್ಲಿ ಹೂತಿದ್ದು, ಆತನಿಗೆ ಜ್ಞಾಪಕ ಇದ್ದರೆ ಯಾವ ತಿಂಗಳು, ಡೇಟು ಎಲ್ಲವನ್ನು ನೋಡಿ ಆತ ಮಾಹಿತಿಯನ್ನು ಕೊಟ್ಟು ಎಲ್ಲವನ್ನು ರೆಕಾರ್ಡ್ ಮಾಡ್ತಾರೆ. ಸ್ಪಾಟ್ ಮಹಜರ್ ಡೀಟೇಲ್ಸನ್ನು ನಾಳೆ ದಿನ ಚಾರ್ಜ್ ಶೀಟಲ್ಲಿ ಹಾಕಬೇಕಾಗತ್ತೆ. ನಾವು ಸ್ಪಾಟ್ಗೆ ಹೋದಾಗ ಆತ ಏನೇನು ವಿವರಣೆಯನ್ನು ಕೊಟ್ಟ, ಏನೇನು ತೋರಿಸ್ದ, ನಮ್ಮ ಗಮನಕ್ಕೆ ಏನು ಬಂತು, ಅದೆಲ್ಲವನ್ನು ವಸ್ತುಗಳನ್ನು ಕಲೆ ಹಾಕ್ಕೊಳ್ಳೋದು. ಅದಕ್ಕೋಸ್ಕರನೇ FSL ಟೀಮ್ ಬಂದಿರೋದು. FSL ಟೀಮ್ ರಿಪೋರ್ಟ್ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಈಗ ಹಾರೆ ಪಿಕಾಸಿ ಎಲ್ಲ ತಂದು ಆ ಮಹಜರ್ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಮೇ ಬಿ ಇನ್ನೂ ಒಂದು ಗಂಟೆ ತನಕನೂ ಆಗಬಹುದು. ಅದಾದ ನಂತರ ಹೀ ಈಸ್ ಫ್ರೀ. ಆತನನ್ನು ಮತ್ತೆ ಕಳಿಸ್ಕೊಡ್ತಾರೆ. ಮತ್ತೆ ಯಾವಾಗ ಬರೋಕ್ಕೆ ಹೇಳ್ತಾರೆ ಆಗ ಬರಬೇಕಾಗುತ್ತೆ ಅಷ್ಟೇ. ವಾಲಂಟಿಯರಾಗಿ ಆತನೇ ದೂರು ಕೊಟ್ಟಿರೋದ್ರಿಂದ, ತನಿಖೆಗೆ ಸಹಕಾರ ಕೊಡ್ತೀನಿ ಅಂದಿರೋದ್ರಿಂದ ಈಗ ಆತ ಬರಲೇಬೇಕಾಗುತ್ತೆ. ಯಾವಾಗ ಕರೆದ್ರೂ ಬರಬೇಕಾಗುತ್ತೆ.